ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ, ಜೀವಾವಧಿ. ನನ್ನ ಅಣ್ಣ ತಮ್ಮಂದ್ರಿಗೆ ಒಂದು ರಿಕ್ವೆಸ್ಟ್, ಎಲ್ಲಾದ್ರೂ ಹೆಣ್ಮಕ್ಳು ಕಾಣಿಸಿದ್ರೆ ನಮ್ಮ ಅಕ್ಕ ತಂಗಿಲ್ಲ ಅಂತ ಹೇಳ್ಕೊಳ್ರಿ. ಎಲ್ಲಾನು ಹೋಗ್ತಾ ಇದ್ರೆ ನನ್ನ ಅಕ್ಕ ನನ್ನ ತಂಗಿ ಅಂತ ಭಾವಿಸ್ರಿ. ಮುಖದಲ್ಲಿ ಏನಿದೆ ಮನಸ್ಸಲ್ಲೆಲ್ಲ ಇದೆ. ಗಾಯ್ಸ್, ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ಧ್ರುವ ಸರ್ಜರ್ ಅವರು ಅದೇ ರಮ್ಯಾ ಮೇಡಮ್ ಬಗ್ಗೆ ಡಿ ಬಗ್ಗೆ ಮಾತಾಡಿದ್ರು. ಅವರು ರಮ್ಯಾ ಮತ್ತೆ ಜಲಗಾರ ವಿಚಾರದಲ್ಲಿ ಏನ್ ಹೇಳಿದ್ರು ಅಂದ್ರೆ ಈ ವಿಡಿಯೋ ನೋಡಿ ಗಾಯ್ಸ್. ರಮ್ಯಾ ಮ್ಯಾಮ್ ಅವ್ರ ಒಪಿನಿಯನ್ ನ ಸೋಷಿಯಲ್ ಮೀಡಿಯಲ್ಲಿ ಹೇಳಿದ್ರು. ಸೊ ಅದಾದ್ಮೇಲೆ ಕಮೆಂಟ್ಸ್ಗಳು ಸ್ಟಾರ್ಟ್ ಆಯಿತು. ಆ್ಯಂಡ್ ಮ್ಯಾಮ್ ಹೇಳ್ದಂಗೆ ತುಂಬ ವಲ್ಗರ್ ಆಗಿ ಮೆಸೇಜ್ ಮಾಡಿದ್ರು. ಸೊ ಅದಾದ್ಮೇಲೆ ಕಂಪ್ಲೇಂಟು ಕೊಟ್ಟರು. ನಾವೆಲ್ಲರೂ ಅದನ್ನ ಕೇಳೇ ಬೇಜಾರಾಯಿತು. ಸೊ ವಿ ಆರ್ ಆಲ್ ವಿತ್ ರಮ್ಯಾ ಮ್ಯಾಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿದ್ರಲ್ಲ, ರಮ್ಯಾ ಮೇಡಮ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಡಿ ಕಡೆ ಅವರು ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ. ಆ ವಿಚಾರದಲ್ಲಿ ಧ್ರುವ ಸರ್ಜರ್ ಅವರು ರಮ್ಯಾ ಮೇಡಮ್ ಪರವಾಗಿ ನಿಂತಿದ್ದಾರೆ. ಅದೇ ತರ ಪ್ರಥಮ ಮತ್ತೆ ಡಿ ವಿಚಾರದಲ್ಲಿ ಏನ್ ಮಾಡಿದ್ದಾರೆ ನೋಡಿ. ತುಂಬಾ ಅಬ್ಯೂಸಿವ್ ಆಗಿ, ತುಂಬಾ ರೆಸ್ಪೆಕ್ಟ್ ಇಲ್ಲದೆ, ಅದೇನೋ ಚಿಟ್ಕೆ ಎಲ್ಲ ಹೊಡ್ಕೊಂಡು ವಿಗ್ ಅದು ಇದು, ಇಟ್ ವಾಸ್ ನಾಟ್ ನೆಸೆಸರಿ ಅಂತ ಅನ್ಸುತ್ತೆ. ನೋಡಿದ್ರಲ್ಲ, ಈ ವಿಚಾರದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಡಿ ಒಬ್ಬ ಕನ್ನಡ ಚಿತ್ರರಂಗದ ಸೀನಿಯರ್ ನಟ. ಅವ್ರಿಗೆ ಪ್ರಥಮ ಅವರು ರೆಸ್ಪೆಕ್ಟ್ ಕೊಡಬೇಕಿತ್ತು. ಪ್ರಥಮ ಅವರು ಕಂಪ್ಲೇಂಟ್ ಕೊಟ್ಟಿದ್ರು, ಯಾರು ತನಿಖೆ ಆಗೋದ್ರೊಳಗಡೆ ವಿಗ್ ಏನ್ ಕಿತ್ಕೋಬೇಕು, ತಲೆಯಲ್ಲಿ ಕೂದಲಿಲ್ಲ, ಈ ತರ ಎಲ್ಲ ಮೀಡಿಯಾ ಮುಂದೆ ಮಾತಾಡಿದ್ರು. ಅದು ತಪ್ಪು. ಆ ವಿಚಾರಕ್ಕೆ ದರ್ಶನ್ ಪರ ನಿಲ್ತೀನಿ ಅಂತ ಹೇಳಿದ್ರು. ಇದರಲ್ಲಿ ಧ್ರುವ ಸರ್ಜರ್ ಅವರು ವ್ಯಕ್ತಿ ಪರ ಮಾತನಾಡಿಲ್ಲ, ನ್ಯಾಯದ ಪರ ಮಾತನಾಡಿದ್ದಾರೆ. ಇದನ್ನು ಡಿ ಕಡೆ ಅವರು KD ಮೂವಿ ರಿಲೀಸ್ ಹತ್ರ ಬಂದಿದೆ, ಅದಕ್ಕೆ ಬಕೆಟ್ ಹಿಡಿತವ್ರೆ ಅಂತ ಕಮೆಂಟ್ ಆಗ್ತಾವ್ರೆ. ಅಯ್ಯೋ ಕೇಳಿಸ್ಕೊಳ್ರು ಅನ್ಎಜುಕೇಟೆಡ್ ನನ್ನ ಮಕ್ಳ. ಯಾವ ಹೀರೋ ಸಪೋರ್ಟ್ ಇಂದನೂ ಮೂವಿ ಓಡಲ್ಲ. ಕಂಟೆಂಟ್ ಚೆನ್ನಾಗಿದ್ರೆ ಮೂವಿ ಚೆನ್ನಾಗಿ ಓಡುತ್ತೆ. ಕಂಟೆಂಟ್ ಚೆನ್ನಾಗಿದ್ದಾಗ ಯಾವ ದಾಸಪ್ಪಂದು ಅವಶ್ಯಕತೆ ಇರಲ್ಲ. ಉದಾಹರಣೆಗೆ ಸೂಪ್ರಮ್ ಸೋ ಮೂವಿ. ಮತ್ತೆ ಮೀಡಿಯಾದವರು ಪ್ರಶ್ನೆ ಕೇಳಿದ್ದಕ್ಕೆ ಡಿ ಭೂಷಣ್ ಬಗ್ಗೆ ಹೇಳಿದ್ರು ಹೊರತು ಬೇರೆ ಯಾವುದಕ್ಕೂ ಅಲ್ಲ. ಈ ವಿಚಾರದಲ್ಲಿ ಮೊದಲ ಧ್ವನಿ ಎತ್ತಿದ್ದು ಧ್ರುವ ಸರ್ಜಾ ಅಣ್ಣ ಅವರು. ಇಲ್ಲಿ ಯಾರನ್ನು ಮೆಚ್ಚಿಸೋ ಅವಶ್ಯಕತೆ ನಮಗಿಲ್ಲ ಅಂತ ಅವರ ತಾನೇ ಹೇಳಿದ್ದಾರೆ. ಈ ವಿಡಿಯೋ ನೋಡಿ. ಯಾರನ್ನು ಮೆಚ್ಚಿಸೋದಕ್ಕಲ್ಲ, ಯಾರನ್ನು ಮೆಚ್ಚಿಸೋ ಅವಶ್ಯಕತೆ ನನಗಿಲ್ಲ. ಅಂಡ್ ಯಾರ ಅಟೆನ್ಷನ್ ಸೀಕ್ ಮಾಡೋ ನೆಸೆಸರಿನೂ ಇಲ್ಲ. ಅಂಡ್ ಇದರಿಂದ ನನಗೂ ಏನು ಆಗ್ಬೇಕಾಗಿಲ್ಲ. ನೋಡಿದ್ರಲ್ಲ, ಈ ಸ್ಥಾನದಲ್ಲಿ ಧ್ರುವ ಅಣ್ಣ ಸ್ಥಾನದಲ್ಲಿ ಅಪ್ಪು ಸರ್ ಇದ್ರು ಅದನ್ನೇ ಹೇಳ್ತಿದ್ರು, ಸುದೀಪ್ ಸರ್ ಇದ್ರು ಅದನ್ನೇ ಹೇಳ್ತಿದ್ರು. ಅರ್ಥ ಮಾಡ್ಕೊಳ್ಳಿ. ನನ್ನ ಐಡಿನಲ್ಲಿ ಇಂತ ಚಪ್ರಿ ಮುಂಡೆ ರಾಕ್ತಾ ಇದೀನಲ್ಲ, ನನಗ್ ಬುದ್ಧಿ ಇಲ್ಲ. ಯಾಕೆಂದ್ರೆ ಅರ್ಧಂಬರ್ಧ ಬಟ್ಟೆ ಹಾಕ ಕೂತಾರಲ್ಲ ಬೇವರ್ಸಿ ಮುಂಡೆ ಇವಳು. ಈ ಮುಂಡೆ ಅದೇನೋ ಬೊಗಳ್ತಾವಳೆ, ಕೇಳ್ಕ ಬನ್ರಿ. ಅದೇನೋ ಕೊಚ್ಚೆ ಸಿಡಿಸ್ತಾರೆ ಅಂತ ಹೇಳವಳೆ. ಯಾರ ಗಂಡೆಕ್ಳುಗಳು ಏನಾರು ಸಿಡಿಸ್ಬೇಕು ಅಂದ್ರೆ ಆರಿಸ್ಬಿಡ್ರಲ್ಲ ಅವಳ ಮೇಲೆ, ಚಪ್ರಿ ಮುಂಡೆ ಮೇಲೆ. ಹೇ ಗೈಸ್ ಏನ್ ಗೊತ್ತಾ, ಬೆಳಗ್ಗೆಯಿಂದ ಈ ರೌಡಿ ಬಾಸ್ ಅವ್ರ ಫ್ಯಾನ್ಸು ನನ್ನ ಟ್ರೋಲ್ ಮಾಡಿ ನನಗೆ ಟ್ಯಾಗ್ ಮಾಡ್ತಿದ್ದಾರೆ. ಇವ್ರು ಟ್ಯಾಗ್ ಮಾಡಿದ ತಕ್ಷಣ, ಇವ್ರು ಟ್ರೋಲ್ ಮಾಡಿದ ತಕ್ಷಣ ನಾನು ಭಯ ಪಟ್ಬಿಡ್ತೀನಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಸೊ ಅವ್ರು ಅದಕ್ಕೆ ಲಾಯಕ್ಕು. ಅವ್ರೊಂಥರ ಕೊಚ್ಚೆ ನನ್ನ ಮಕ್ಕಳು. ಕೊಚ್ಚೆ ಕಲ್ಲಾಕಿದ್ರೆ ನಮ್ಮ ಮುಖಕ್ಕೆ ಎಗರೋದು. ಅಂಥವ್ರಿಂದ ದೂರ ಇರ್ಬೇಕಂತೆ ಬೇವರ್ಸಿಗಳು. ನನಗಂತೂ ಕಾಮಿಡಿ ಅನ್ಸಿದೆ ಗುರು. ಅಲ್ಲ ಕಾಣೆ ಕಂತ್ರಿ ಬೇವರ್ಸಿ, ಅರ್ಧಂಬರ್ಧ ಮೈ ತೋರ್ಸ್ಕೊ ಕೂತಾಗ ಟ್ರೋಲ್ ಮಾಡ್ದೇನೆ ನಿನ್ನ ಕರ್ಕೊಂಡೋಗ್ಬಿಟ್ಟು ಗುಡಿ ಮೇಲೆ ಕುಣ್ಸಿ ಪೂಜೆ ಮಾಡ್ಬೇಕಾಗಿತ್ತಾ ನಿನ್ಗೆ? ಚಪ್ಪರ್ಗಿ ಮುಂಡೆ ಎಂತದು ಬಾಸ್, ರೌಡಿ ಬಾಸ್. ಯಾರ್ಲೇ ರೌಡಿ ಬಾಸು? ಲೇ ಶಾಟ, ಯಾರು ರೌಡಿ ಬಾಸು? ನೀನ್ ಅಮ್ಮನ್ ಸೂಳೆ ಮುಂಡೆ ಕರೆಕ್ಟಾಗಿ ಮೆನ್ಷನ್ ಮಾಡಿ ಹೇಳ್ಬೇಕು ಆಯ್ತಾ? ಥರ್ಡ್ ಕ್ಲಾಸ್ ತರ ಅರ್ಧಂಬರ್ಧ ಮುಟ್ಕೊಂಡ್ ಕುತ್ಕೊಂಡ್ರೆ ಟ್ರೋಲ್ ಮಾಡ್ದೇನೆ ನೀನ್ ಶಾಟನ ಮಾಡ್ತಾರೆ. ನಿನ್ನಂತ ಚಪ್ಪರ್ ಮುಂಡರ್ಗೆ ಮೈ ತುಂಬಾ ಬಟ್ಟೆ ಹಾಕೊಂಡ್ ಬಂದ್ ಹೇಳೆ ನಂಗೆ ಟ್ರೋಲ್ ಯಾಕೆ ಮಾಡ್ತೀರಾ ಅಂತ ಕೇಳು. ಅದನ್ನ ಬಿಟ್ಬಿಟ್ಟು ಅರ್ಧಂಬರ್ಧ ಕಿಸ್ಕ ಕೂತ್ಕೊಂಡೇನೋ ಟ್ರೋಲ್ ಮಾಡ್ತೀರಾ ಅಂತ ಹೇಳಿದ್ರೆ ಆಹಾ ಏನ್ ಹೆಣ್ಮಕ್ಳುಗಳು. ಅಯ್ಯೋ ಅಯ್ಯೋ, ನಿಮ್ಮ ಸೌಂದರ್ಯನ ಇದು ಪ್ರದರ್ಶನಕ್ಕೆ ಇಡಕ್ಕಿದೆ. ನಿನ್ ಗಂಡನ್ ಮನೆ ಎಲ್ಲ ಕಣಲ್ಲೇ ಈ ಬೇವರ್ಸಿ ಮುಂಡೆ. ಇದು ಇನ್ಸ್ಟಾಗ್ರಾಮ್ ಎಲ್ಲ ಊರವರೆಲ್ಲ ನೋಡ್ತಾರೆ. ಬಂದ್ಬಿಟ್ಟು ಪೋಸ್ಟ್ ಹಾಕ್ಬಿಟ್ಟು ಹೋಗ್ತಾರೆ, ಪೋಸ್ಟ್ ಅಂತ. ಸರಿನಾ? ಎಂತ ಚಪ್ರಿ ಮುಂಡೆರ್ ಬಂದ್ ಸೇರ್ಕೊಂಡಿದೀರಮ್ಮ ನೀವುಗಳು, ಜಗನ್ಮಾತೆರು. ನಿನ್ ಯೋಗ್ಯತೆಗೆ ಬೆಂಕಿ ಸಿಗಾಕ ನೀನು ಕಣೆ ಈ ತರ ಕೊಚ್ಚೆ. ಈ ಕೊಚ್ಚೆಗೆ ನಿನ್ಗಾಕ್ಬಿಟ್ರೇನೆ ಸಿಡಿಸೋದು. ಆದ್ರೆ ನಮ್ಮ ಹುಡುಗರುಗಳ ಅದೆಲ್ಲ ಕೊಚ್ಚೆ ಸಿಡಿಸಲ್ಲ, ಸಿಡಿಸೋದೇ ಬೇರೆ ಸಿಡಿಸ್ಬಿಡ್ತಾರೆ ಜೋಪಾನದಲ್ಲಿ. ನೀನ್ ಜನ್ಮಕ್ ಬೆಂಕಿ ಸಿಗಾಕ. ಮಚ್ಚ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಥ್ಯಾಂಕ್ ಯು ಮಚ್ಚ, ಥ್ಯಾಂಕ್ ಯು. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಫ್ರೆಂಡ್ಶಿಪ್ ಡೇ ಮಚ್ಚ. ಹ್ಯಾಪಿ ಫ್ರೆಂಡ್ಶಿಪ್ ಯು ಟು ಯು ಡೇ. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಟು ಯು ಮಚ್ಚ. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಮಚ್ಚ. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಹ್ಯಾಪಿ ಟು ಯು ಮಚ್ಚ. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಹ್ಯಾಪಿ ಫ್ರೆಂಡ್ಶಿಪ್ ಟು ಯು. ಬ್ಯಾಂಡಿಂಗ್ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಡೇ ಯು. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಮಚ್ಚ. ಹ್ಯಾಪಿ ಫ್ರೆಂಡ್ಶಿಪ್ ಟು ಯು ಮಚ್ಚ. ಓಕೆ ಮತ್ತೆ ನೀವೆಲ್ಲಿಂದ ಬಂದಿದ್ದೀರಿ?
ಅಂಡರ್ವರ್ಲ್ಡ್ ಅಂಡರ್ಗ್ರೌಂಡ್ ಲೇಡೀಸ್ ರೂಮ್ ಇಂದ ನಾವು ಬೆಂಗಳೂರಿಂದ ಬಂದಿದ್ದೀವಿ ಮದರ್. ಬೆಂಗಳೂರಿಂದನಾ? ನಿಮ್ ಹೆಸರು? ನ್ಯಾನ್ಸಿ ನೈಟಿಂಗೇಲ್. ರೋಸಿ ರೇಮಂಡ್, ಡಿಸ್ಕೌಂಟ್ ಸೇಲ್. ಕೆಂಪಿ ಕೋಣನ್ ಕುಂಟೆ. ಹೇಳಿ, ನಮ್ ಸುದೀಪ್ ಹೋಗಿ ತೆಲುಗು ಮಾಡ್ಕೊ ಬಂದವ್ರೆ. ಎಷ್ಟ್ ಜನ ಇಲ್ಲ, ನಮ್ ಉಪೇಂದ್ರ ಸರ್ ಹೋಗಿ, ನಮ್ಮ ಅಳಿಯ ಇದ್ದಾರೆ ತೆಲುಗು, ಅವರು ನಮ್ಮ ಮಗಳು ಕೊಟ್ಟಿರೋದು. ಅವರು ಕನ್ನಡ ಪ್ರಭಾಕರ್ ಅಂತ ಫೇಮಸ್ ಅಂತ ಹೇಳ್ತಾರೆ. ಕನ್ನಡ ಉಪ್ಪಿ ಸರ್ ಕಂಡ್ರೆ ಪ್ರಾಣ. ಉಪ್ಪಿ ಸರ್ ಪರಿಚಯ ಮಾಡ್ಸೋರ್ಗೆ ಯಾರು ಇಷ್ಟ ಇಲ್ಲ. ನಮ್ ನಂದಿನಿ ಮದುವೆ ಆದಾಗ, ನಮ್ ನಂದಿನಿ ಮನೆ ಹಿಂದ್ಗಡೆ ಅಲ್ವಾ, ನಾವಿಬ್ರು ಎಲ್ಲರೂ ಸಿಕ್ಕಿದಾಗ ಉಪ್ಪಿ ಸರ್ ಕಂಡ್ರೆ ಅಷ್ಟು ಪ್ರೀತಿ. ನಮ್ ಕನ್ನಡದವ್ರನ್ನ ಅವ್ರು ಕೊಂಡಾಡೋ ತರ ನಾವೆಲ್ಲ ಬೆಳೆದಿದೀವಲ್ರಿ. ಶಿವಣ್ಣ ಅವ್ರು ಮಾಡಿದ್ದಾರೆ. ನಮ್ಮವ್ರು ಇಲ್ಲಿಂದ ಹೇಳಿಲ್ವ ಎಷ್ಟು, ಯಾರನ್ನು ನಾನು ಇಲ್ಲಿ ಕರ್ಸ್ಕೊತೀನಿ, ಅಲ್ಲೇ ಹೋಗಿರಲ್ಲ ನಾನು ಅಂತ, ಅಲ್ಲೇ ಹೋಗಿರಲ್ಲ. ನಮ್ಮ ಮನೇಲಿ ಚೆನ್ನಾಗಿಟ್ಕೊಂಡು ಪಕ್ಕದ ಮನೆಗೆ ಹೋಗ್ಬಾರ್ದು ಅಂತ ಯಾರು ಹೇಳಿಲ್ಲ. ನಮ್ಮ ಮನೆ ನಾವು ಚೆನ್ನಾಗಿಟ್ಕೊಂಡು ಆಮೇಲೆ ಪಕ್ಕದ ಮನೆಗೆ ಹೋಗೋಣ. ಏನಂತೀರಾ? 100% ಅಲ್ವಾ? ಕರೆಕ್ಟಾ ತಪ್ಪ? ನಮ್ಮನೆ ನಾವು ಚೆನ್ನಾಗಿ ನೋಡ್ಕೊಳ್ಳದೆ ಪಕ್ಕದ ಮನೆಗೆ ಹೋದ್ರೆ ನೀವು ಬೈಬೇಕು. ನಾವು ಕನ್ನಡಿಗರಿಗೆ ಫಸ್ಟ್, ನಾವು ಹುಟ್ಟಿದ್ದಿಲ್ಲಿ, ತಿಂದಿದ್ದಿಲ್ಲಿ, ಬೆಳೆದಿದ್ದಿಲ್ಲಿ, ಯಾಕ್ರಿ ನಾವು ಫಸ್ಟ್ ಅಲ್ಲಿ. ಅವ್ರೆಷ್ಟು ಅವ್ರ ಭಾಷೆಗೆ ಗೌರವ ಕೊಡ್ತಾರೆ, ನಾವು ಹಂಗೆ ಕೊಡ್ತೀವಿ ನಮ್ಮ ಭಾಷೆಗೆ. ಅದಾದ್ಮೇಲೆ ಅವ್ರ ಭಾಷೆಯನ್ನು ನಾವು ಗೌರವಿಸ್ತೀವಿ, ಬೇಡ ಅಂತ ಹೇಳಲ್ಲ. ಅವ್ರು ಬಂದ್ರೆ ಕೊಡ್ತೀವಿ, ಹಂಗಂತ ಮಾಡಬಾರ್ದು ಅಂತ ಏನಿಲ್ಲ. ಹಂಗಂತ ನಮ್ಮ ಭಾಷೆ ಬಿಟ್ಟು ಮಾಡಿ ಅಂತ ಯಾರು ಹೇಳಿಲ್ಲ. ನಮ್ಮ ಭಾಷೆ ಇಂಡಸ್ಟ್ರಿಯಲ್ಲಿ ಬೆಳೆಯಕ್ಕೆ ಪ್ರಥಮ ಊರಿಗೆ ಭಯನ ಅನ್ನುವಂಥದ್ದು. ಬೆಳೆಯೋಕೆ ಭಯ ಎಲ್ಲ, ಊರ್ಗ್ ಹೋಯ್ತಾ ಇದೀವಿ, ಆರಾಮಾಗಿ ನೆಮ್ಮದಿಯಾಗಿರ್ತೀವಿ, ಯಾವ ಬೆಳೆಯೋದು ಬೇಡ. ಈ ಅಪ್ಪ ಫಸ್ಟ್ ಬಾಯಿ ಮುಚ್ಕೊಂಡು ಮಾತಾಡ್ಬೇಕು. ಎಲ್ಲಾರ್ಗು ತೊಂದರೆ ಆಗ್ತಾರೆ ನೋಡ್ಕೊಂಡು ಕೂತ್ಕೊಳ್ಳೋದಲ್ಲ, ದಯವಿಟ್ಟು ಮಾತಾಡ್ಬೇಕು. ಥ್ಯಾಂಕ್ ಯು. ಬೇವರ್ಸಿ ಮುಂಡೆ ಮಕ್ಕಳ, ಏನ್ರಯ್ಯ ನಿಮ್ ಹಿಂಸೆ? ನಿಮ್ದು ಏನ್ ಹಿಂಗ್ ಹಿಂಸೆ ಕೊಡ್ತೀರಾ ಅಂತ ನಿಮ್ಗೊಂಚೂರು ಮಾನ ಮರ್ಯಾದೆ ಇಲ್ವಾ? ಬೇವರ್ಸಿ ಮುಂಡೆವಾ ಥೋ ನಿಮ್ ಜನ್ಮಕ್ಕೆ. ರಮ್ಯಾಗೆ ಅಶ್ಲೀಲ ಮೆಸೇಜ್ ಮಾಡಿದ್ದ ದರ್ಶನ್ ಫ್ಯಾನ್ಸ್ ಅರೆಸ್ಟ್. ಎರಡು ವಿಷಯ ಹೇಳಕ್ಕೆ ಕರೆದಿದ್ದೀನಿ ಸರ್. ಮೊದಲನೇದೇನು ಅಂತ ಹೇಳಿದ್ರೆ ಸರ್, ಇವತ್ತಿಂದ ಆಮರಣ ಅಂತ ಉಪವಾಸ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಒಂದು ಹನಿ ನೀರು ಕುಡಿತಾ ಇಲ್ಲ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಯಾಕೆಂದ್ರೆ ಇದು ಹಿಂದೆ ಇರೋದು ಅವರು ಯಾರಿದ್ದಾರೆ ಬಂದು ಎನ್ಕ್ವೈರಿ ಮಾಡ್ಬೇಕು ಅಂತ. ಸೊ ಅದಕ್ಕೆ ದರ್ಶನ್ ಸರ್ ಬಂದು ಇಲ್ಲಿ ಸ್ಟೇಟ್ಮೆಂಟ್ ಕೊಡ್ಬೇಕು. ಏನಂದೆ ಇನ್ನೊಂದ್ಸಲ ಹೇಳಿ. ದರ್ಶನ್ ಸರ್ ಬಂದು ಇಲ್ಲಿ ಸ್ಟೇಟ್ಮೆಂಟ್ ಕೊಡ್ಬೇಕು. ಕೊಟ್ಟು ಇನ್ನೊಂದ್ಸಲ ನಾವು ಪ್ರಥಮ ವಿಚಾರಕ್ಕೆ ನಮ್ಮ ಕಡೆಯವ್ರದಾಗ್ಲಿ ನಮ್ಮ ಫ್ಯಾನ್ಸ್ ಬರಲ್ಲ ಅನ್ನೋದು ಅವ್ರು ಬರ್ಬೇಕು. ನಿನ್ನ ಅಕ್ಕನ್ ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ? ನಿನ್ನ ಏನ್ ಬರೋ ತನಕ ಆಮರಣ ಅಂತ ಉಪವಾಸ. ಇಲ್ಲ ಪ್ರಥಮ ಸತ್ರ ಸಾಯ್ತಂದ್ರೆ ಸಾಯ್ಲಿ ಬಿಡಿ, ಯಾರು ಇದ್ ಮಾಡಕ. ನಾನೊಬ್ಬ ಸಾಯೋದ್ರಿಂದ ಇಂಡಸ್ಟ್ರಿಗೆ ಬೇರೆಯವ್ರಿಗೆ ಒಳ್ಳೇದಾಗತ್ತೆ ಅಂದ್ರೆ ಆಗ್ಲಿ ಬಿಡಿ. ನಮ್ಮ ನಟಿ ರಮ್ಯಾರವರು ಕಾಂಗ್ರೆಸ್ನಲ್ಲಿ ಸೋಷಿಯಲ್ ಮೀಡಿಯಾ ಚೀಫ್ ಆಗಿದ್ದಾಗ ತಮ್ಮ ಕಾರ್ಯಕರ್ತರಿಗೇನೆ ಫೇಕ್ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಸಜೆಷನ್ ಅನ್ನ ಕೊಟ್ಟಿದ್ದಂತವರು. ಇದರ ವಿಚಾರವಾಗಿ ಹಾಗೆ ನನ್ನ ಒಂದೆರಡು ವೈಯಕ್ತಿಕ ವಿಚಾರಗಳನ್ನ ತಿಳಿಸಿ ಒಂದೆರಡು ವಿಡಿಯೋಗಳನ್ನ ಮಾತ್ರ ಮಾಡಿದ್ದೆ. ನೋಡ್ರಿ ಬಂದ್ರು ಅದ್ ಯಾವ ಮೂಲೆಯಲ್ಲಿದ್ರು ಎಲ್ಲೆಲ್ಲಿದ್ರು ಅದೇ ಕಣ್ರಿ ನಮ್ಮ ನಟಿ ರಮ್ಯಾರವರ ಪರವಾಗಿ ವಹಿಸಿಕೊಳ್ಳುವಂತವರು, ಹಾಗೇನೆ ದರ್ಶನ್ ವಿರೋಧಿಗಳು ಅಂತ ತಿಳ್ಕೊಳ್ಳಿ. ಬಂದ್ರು ಕಾಮೆಂಟ್ ಮಾಡಿದ್ರು ಎಲ್ಲ ಸೊಂಟದ ಕೆಳಗಡೆ ಇರುವಂತಹ ಪದಗಳನ್ನೇ ಬಳಸಿ ನನಗೆ ಬೈದ್ರು, ಅಂದ್ರೆ ಕಾಮೆಂಟ್ ಮಾಡಿದ್ರು. ದರ್ಶನ್ ಅಭಿಮಾನಿಗಳು ಸರಿ ಇಲ್ಲ ಅಂತ ಹೇಳುವಂತವರು ಈಗ ಇವ್ರು ಮಾಡ್ತಿರುವಂತಹದ್ದು ಇನ್ನೆಂತಹದ್ದು? ಇವರು ಅದೇ ರೀತಿಯಾಗಿ ಮಾಡ್ತಾ ಇರುವಂತಹದ್ದು ತಾನೇ. ಮೊದಲು ಇವರೇ ಸರಿ ಇಲ್ದಲೇನೆ ಮತ್ತೊಬ್ಬರಿಗೆ ಬುದ್ಧಿ ಮಾತುಗಳನ್ನ ಹೇಳೋದಕ್ಕೆ ಹೋಗ್ತಾರೆ. ನಟಿ ರಮ್ಯಾರವರೇ, ನಿಮ್ಮ ಪರವಾಗಿ ವಹಿಸ್ಕೊಂಡು ಯಾರೆಲ್ಲ ಮಾತನಾಡ್ತಾ ಇದ್ದಾರೆ ಅಂತವ್ರಿಗೆ ಒಂದು ಸ್ವಲ್ಪ ಬುದ್ಧಿ ಮಾತನ್ನ ಹೇಳೋದಕ್ಕಾಗೋದಿಲ್ವಾ? ಕೆಟ್ಟ ಬಳಕೆಯನ್ನ ಮಾಡಬೇಡಿ. ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರೆ, ಅಕ್ಕ ಇರ್ತಾರೆ, ತಂಗಿ ಇರ್ತಾರೆ ಅಂತ ಅಂದ್ಬಿಟ್ಟು ನಿಮ್ ಪರವಾಗಿ ವಹಿಸ್ಕೊಳ್ಳು ಬರುವಂತಹ ಅಭಿಮಾನಿಗಳಿಗೆ ಒಂದ್ ಸ್ವಲ್ಪ ಬುದ್ಧಿ ಮಾತನ್ನ ಹೇಳೋದಕ್ಕಾಗೋದಿಲ್ವಾ? ಅಲ್ಲಿ ಯಾವನೋ ಒಬ್ಬ ನಾಳೆ ದಿನ ನಾನು ನಟಿ ರಮ್ಯಾರವ್ರ ಅಭಿಮಾನಿ ಅಂತ ಹೇಳ್ಕೊಂಡು ಯಾವನ್ಗೊಬ್ಬಂಗ್ ಚುಚ್ಚುಪುರ ಹೊರಟೋಗ್ಬಿಡ್ತಾನೆ. ಅದಕ್ಕೆ ನೀವು ಕಾರಣ ಆಗ್ತೀರಾ? ಒಮ್ಮೆ ಯೋಚನೆಯನ್ನ ಮಾಡಿ. ನಟಿ ರಮ್ಯಾರವರೇ, ನನಗೆ ಕೆಟ್ಟ ಕಾಮೆಂಟ್ಸ್ಗಳು ಬಂದಿದಾವಲ್ಲ, ನನಗೆ ಪುರ್ಸೋತಿಲ್ಲ. ಅದನ್ನೆಲ್ಲ ಲಿಂಕ್ ಎಲ್ಲ ಕಾಪಿ ಮಾಡ್ಕೊಂಡು ಒಂದ್ ಕಡೆ ನೋಟ್ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋದಕ್ಕೆ. ನೀವಾದ್ರೆ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರಿ, ತೆಗೆದುಕೊಂಡ್ರು. ನಮ್ಮಂತಹ ಸಾಮಾನ್ಯ ಜನರೆಲ್ಲ ಹೋಗಿ ಕೊಟ್ರೆ ತೆಗೆದುಕೊಳ್ತಾರ? ಯಾವಾಗ ಸುಮ್ಮನೆ ಏನಾರು ಮಾಡಕ್ ಕೆಲಸ ಇರುವಾಗ ಮಾಡ್ಕೋಗು ಅಂತ ಹೇಳ್ತಾರೆ. ಈ ಕರ್ಮ ಅನ್ನುವಂತಹದ್ದು ಯಾರನ್ನೂ ಬಿಡೋದಿಲ್ಲ ರಮ್ಯಾರವರೇ. ಮರಳಿ ವಾಪಸ್ ಬಂದೇ ಬರುತ್ತೆ. ನೀವು ಒಳ್ಳೇದ್ ಮಾಡಿದ್ರೆ ಒಳ್ಳೇದ್ ಬರುತ್ತೆ, ಕೆಟ್ಟದ್ ಮಾಡಿದ್ರೆ ಕೆಟ್ಟದ್ ಬರುತ್ತೆ. ಸದ್ಯಕ್ಕಿಲ್ಲ, ಮುಂದಕ್ ಮಾಡಲ್ಲ ಅಂತಾನು ಹೇಳಲ್ಲ, ಮಾಡ್ಲೂಬಹುದು. ಯಾಕೆಂದ್ರೆ ನನಗೇನು ಹಣೆ ಬರದಲ್ಲಿ ಇದ್ ಮಾಡ್ಬಿಟ್ಟೆ ಅನ್ಕೊಳ್ಳಿ, ಯಾವತ್ ಹೇಳಿದ್ರಿ ಅನ್ಬೇಡಿ. ಸದ್ಯಕ್ ನಾವು ಹೋಗ್ತಾ ಇದೀವಿ. ಯಾಕೆ ಮಾಡಬಾರ್ದು ಅಂತ ಏನಿಲ್ಲ. ಈಗ ನಾವು ಇನ್ನೊಬ್ರಿಗೆ ಊಟ ಕೊಡ್ತಿದೀವಿ ಅಂದ್ರೆ ಖುಷಿ ಪಡ್ರಿ. ನಾವ್ ಬೇರೆ ಭಾಷೆಗೆ ಸಿನಿಮಾ ಕೊಟ್ಟಿದೀವಿ ನೋಡ್ತಾವ್ರೆ ಅಂದ್ರೆ ನಮ್ ಕನ್ನಡದಿಂದ ಡಬ್ ಮಾಡಿ ಕೊಡ್ತೀವಿ. ಬೇರೆ ಭಾಷೆಯಲ್ಲಿ ಹೋಗಿ ನಾವು ಶೂಟ್ ಮಾಡಲ್ಲ, ನಮ್ ಕನ್ನಡ ಮಾಡಿ ಬಿಡ್ತೀವಿ, ನೋಡ್ಬೋದು ಅವ್ರು. ಅರ್ಥ ಆಯ್ತಾ? ಬೇರೆ ಭಾಷೆಯಲ್ಲಿ ಹೋಗಿ ಶೂಟಿಂಗ್ ಮಾಡಲ್ಲ ನಾವು, ಅದಿಲ್ವೇ ಇಲ್ಲ ಕಾನ್ಸೆಪ್ಟ್.
ಇಲ್ಲಿ ಮಾಡ್ತೀವಿ, ಇಲ್ಲಿಂದ ಬಿಡ್ತೀವಿ, ನೋಡ್ಬೋದು. ಬೇರೆ ಭಾಷೆಯಲ್ಲಿ ಹೋಗಿ ಶೂಟ್ ಮಾಡಲ್ಲ. ಅರ್ಥ ಆಯ್ತಾ? ನಮ್ಮನ್ನ ಇಷ್ಟಪಟ್ಟು ಬಂದು ನಮ್ಮನೆಗೆ ಬಂದು ತಗೊಂಡು ಹೋಗ್ತೀನಿ ಅಂದ್ರೆ ಯಾರು ಬೇಡ ಅಂತಾರೆ? ಹೌದು. ಅದನ್ನ ಮಾಡ್ತಾ ಇದೀವಿ ಅಷ್ಟೇ. ಬೇರೆ ಭಾಷೆಯಲ್ಲಿ ಮಾಡೋದು ಇದಾರಲ್ಲ ನಮ್ಮನೆಯವರು ಮಾಡ್ಕೋತಾರೆ.